ನಮಸ್ತೆ, ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಸೊ ನೆನ್ನೆಯ ಮುಂದುವರೆದ ಭಾಗ ಇದು. ಏನೇನೆಲ್ಲ ಡಿಶಸ್ ಇತ್ತು ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಪಾಪಡು, ಸಲಾಡು, ಅದ್ರ ಜೊತೆಗೆ ಇದು ಚೈನಾದಲ್ಲಿ ತುಂಬಾ ಫೇಮಸ್ಸು, ಕಿಮ್ಚಿ ಅಂತಾರೆ, ಇದು ಸಲಾಡು. ಅದಾದಮೇಲೆ ಇಲ್ಲಿ ಬಂದರೆ ವೆಜ್ ಸೂಪಂತೂ ಸಕ್ಕತ್ತಾಗಿತ್ತು. ನಮ್ಮ ಯಜಮಾನ್ರ ಟೇಸ್ಟ್ ನೋಡಿದ್ರು, ನೀವು ನಿನ್ನೆ ವಿಡಿಯೋದಲ್ಲೇ ನೋಡಿರ್ತೀರ. ತುಂಬಾ ಚೆನ್ನಾಗಿ ಇತ್ತು ಸೂಪ್ ಅಂತ ಹೇಳ್ತಾಯಿದ್ರು. ಅದಾದಮೇಲೆ ಪೊಟ್ಯಾಟೊ ಫ್ರೈ, ಅದು ಚಿಲ್ಲಿ ಪೊಟ್ಯಾಟೊ ಫ್ರೈ ಚೆನ್ನಾಗಿತ್ತು ಅದೂ. ಆಮೇಲೆ ನೂಡಲ್ಸು ನನ್ನ ಮಗನಿಗೆ ಫೇವ್ರೆಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆಮೇಲೆ ಅದ್ರ ಜೊತೆಗೆ ಅದ್ರದ್ದು ಸಾಸು, ಈ ನಾವು ನೂಡಲ್ಸ್ ಏನು ಹಾಕ್ಕೋತೀವಲ್ಲ ಅದಕ್ಕೆ ಸಾಸ್ ಅದು. ಇದು ಪಾಸ್ತಾ. ನಂಗೆ ಗೊತ್ತಿಲ್ಲ, ನಾನು ಪಾಸ್ತಾನ ಟ್ರೈ ಸಹ ಮಾಡಿಲ್ಲ, ಬಿಕಾಸ್ ನಂಗೆ ಇಷ್ಟ ಆಗೋಲ್ಲ. ಬಟ್ ನೋಡೋಕ್ಕೇನೋ ಒಂಥರ ಲುಕ್ ಚೆನ್ನಾಗಿತ್ತು. ಆ್ಯಂಡ್ ಅದಾದಮೇಲೆ ರೋಟಿನೂ ಅಷ್ಟೇ ಗೈಸ್, ಸಕ್ಕತ್ತಾಗಿ ಮಾಡಿದರು. ಆಮೇಲೆ ನಿಮಗೆ ಬೇಕು ಅಂದರೆ ಬಿಸಿ ಬಿಸಿನೂ ಮಾಡಿಕೊಡ್ತಾರೆ, ಅದೂ ಅಷ್ಟೇ ಬಿಸಿ ಅಲ್ಲಿ ಮಾಡಿ ಇಟ್ಟಿರೋದು. ಇದು ಪನ್ನೀರ್ ಗ್ರೇವಿ, ಇದು ದಾಲ್ ಅಂತಾರಲ್ಲ, ಮರಾಠಿಲಿ ಏನೋ ದಾಲ್ ಅಂತಾರೆ. ಸೊ ಅದು ಅಂದರೆ ಹೆಸರು ಕಾಳನ್ನು ಹಾಕಿ ಮಾಡಿರ್ತಾರೆ. ಇದು ಆಂಧ್ರ ಸ್ಟೈಲ್ ಪಪ್ಪು ಅನ್ಕೋತೀನಿ. ಆಮೇಲೆ ಇದು ವೆಜಿಟೇಬಲ್ ಪಲಾವು ಅಷ್ಟೇ ತುಂಬ ಚೆನ್ನಾಗಿತ್ತು, ಫ್ಲೇವರ್ಫುಲ್ಲಾಗಿ. ಆಮೇಲೆ ಆ್ಯಸ್ ಯೂಶ್ವಲ್ ವೈಟ್ ರೈಸು, ಅದರ ಜೊತೆಗೆ ಇಲ್ಲಿ ಸಾಂಬಾರು, ವೈಟ್ ರೈಸ್ಗೆ ಇದು ರಸಮ್ಮು. ಇದು ಮೊಸರನ್ನಕ್ಕೆ ಜೊತೆಲಿ ಉಪ್ಪಿನಕಾಯಿ ಅಂತೂ ಕಂಪಲ್ಸರಿ. ಅದ್ರ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಯಾರೆಲ್ಲ ಅದನ್ನು ತಿಂತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಇನ್ನು ಇದು ನಾನ್ ವೆಜ್ ಸೆಕ್ಷನು. ಅಲ್ಲಿ ಫಸ್ಟ್ ನೀವು ನೋಡಿದ್ದೇನೋ ಅದು ಸೂಪು, ನಾನ್ ವೆಜ್ ಚಿಕನ್ ಸೂಪು. ಇದು ಚಿಕನ್ ಏನೋ ಅದೇನೋ ಒಂಥರ ಡ್ರೈ. ಸೊ ಇದು ಬಂದುಬಿಟ್ಟು ಎಗ್ ಕೈಮಾ, ಅದೂ ಚೆನ್ನಾಗಿತ್ತು, ಎಗ್ ರೆಸಿಪಿ. ಅದಾದಮೇಲೆ ಇದು ಬಂದುಬಿಟ್ಟು ಫಿಶ್ ಕರಿ, ಅದೂ ಅಷ್ಟೇ ಸಕ್ಕತ್ತಾಗಿತ್ತು ಮಾತ್ರ. ಫಿಶ್ ನಾನು ಹಾಕ್ಕೊಂಡೆ, ಬೋನ್ಲೆಸ್ ಇತ್ತು, ಅಂದರೆ ಮುಳ್ಳೇನೂ ಇರಲಿಲ್ಲ, ತುಂಬ ಚೆನ್ನಾಗಿ. ಆಮೇಲೆ ಇದು ಬಿರಿಯಾನಿ, ಅದು ಎಂಥ ಬಿರಿಯಾನಿ ಆದ್ರೂ ನಂಗೆ ತುಂಬ ಇಷ್ಟ. ಅದ್ರ ಜೊತೆಗೆ ರಾಯ್ತನೂ ಇಟ್ಟಿದ್ದರು. ರಾಯ್ತ ನಾನು ಸ್ವಲ್ಪ ಟೇಸ್ಟಿಗೆ ಹಾಕ್ಕೊಂಡೆ, ಅದಾದಮೇಲೆ ಹಾಕ್ಕೊಂಡಿಲ್ಲ, ಬಿಕಾಸ್ ಅದನ್ನೇ ಸಕ್ಕತ್ತಾಗಿತ್ತು. ಅದಾದಮೇಲೆ ಆ್ಯಸ್ ಯೂಶ್ವಲ್ ಮಕ್ಕಳ ಫೇವ್ರೆಟ್ ಪಾನಿಪೂರಿ. ಇಲ್ಲಿ ಸ್ವೀಟು, ಹಾಟು, ಎಲ್ಲ ಥರ ಪಾನಿಪೂರಿ, ಬೇಲ್ಪೂರಿ ಎಲ್ಲ ಇಲ್ಲಿ ನೋಡ್ತಾ ಇದ್ರಲ್ಲ ಗೊತ್ತಾಗ್ತದೆ, ಇದು ಚಾಟ್ ಸೆಕ್ಷನು. ಸೊ ಅದಾದಮೇಲೆ ಇಲ್ಲಿ ಸ್ವೀಟು, ಐಸ್ ಕ್ರೀಮು ಇದೆಲ್ಲ. ಸೊ ಫಸ್ಟಿಗೆ ಬೌಲು ಸ್ಪೂನ್ಸು ರೆಡಿ ಇಟ್ಟಿರ್ತಾರೆ, ನಾವೇ ತೊಗೋಬೋದು. ಆ್ಯಂಡ್ ನನಗೆ ಅಕ್ಕಿ ಪಾಯಸ ಅಂತಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ನಾನು ಇದನ್ನು ನೋಡೇ ಇರಲಿಲ್ಲ, ಇದು ಡೆಡ್ ಎಂಡಲ್ಲಿ ಇಟ್ಬಿಟ್ಟಿದ್ರು. ಅದಾದಮೇಲೆ ನೋಡಿದಾಗ ಕೊನೆಯಲ್ಲಿ ಸ್ವಲ್ಪ ಮಾತ್ರ ಟೇಸ್ಟ್ ನೋಡಿದೆ, ತುಂಬ ಚೆನ್ನಾಗಿತ್ತು ಅಕ್ಕಿ ಪಾಯಸ. ಅದಾದಮೇಲೆ ಇದೂ ಅಷ್ಟೇ ಬ್ರೌನಿ, ಅಂದರೆ ಸ್ವೀಟ್ ಇಷ್ಟಪಡೋರಿಗೆ ಇಷ್ಟ ಆಗುತ್ತೆ, ಸಕ್ಕತ್ತಾಗಿತ್ತು ಮಾತ್ರ. ನನ್ನ ಮಗ ಟೇಸ್ಟ್ ನೋಡಿದಾಗ ಹೇಳ್ತಾ ಇದ್ದ, ನಾನು ಸ್ವಲ್ಪ ಟೇಸ್ಟ್ ನೋಡಿದೆ. ಅದಾದಮೇಲೆ ಫೈನಲಿ ಐಸ್ ಕ್ರೀಮ್. ನಿಮ್ಮೆಲ್ಲರಿಗೆ ಇದರಲ್ಲಿ ಏನು ಇಷ್ಟ ಆಯಿತು ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಅವನು ಲಗೇಜ್ ಬ್ಯಾಗ್ ಹಿಡ್ಕೊಂಡು ಹೋಗ್ತಾನೆ ನೋಡ್ರಿ, ಅಲ್ಲಿ ನೋಡಿ, ಕರ್ಕೊಬಂದ್ರೆ ಖುಷಿಗೇನಾ ಏನು ಫಾಸ್ಟಾಗಿ ಲಗೇಜ್ ಬ್ಯಾಗ್ ಹಿಡ್ಕೊಂಡು ಹೋಗ್ತಾವೆ ನೋಡ್ರಿ ಅಲ್ಲಿ ನೋಡಿ ಹೆಂಗಿದ್ದೀರಿ ಬಿಸಿಲು ಊಟ? ಈಗೆಲ್ಲ ಒಂದು ರೂಮ್ ಕೊಟ್ಬಿಟ್ರೆ ಬುಕ್ ಮಾಡಬೇಕಿತ್ತು 5,000 ಕೊಟ್ಟು 2,000 ಒಂದು ರೂಮ್, 1 ಅವರ್ ಗೈಸ್. ಒಂದು ಸ್ಟೇಗೆ 5,000 ಪ್ಲಸ್ GST ಎಲ್ಲ ಸ್ವಲ್ಪ ಕಾಸ್ಟ್ಲಿ ಆಯಿತು. ಇನ್ನೊಂದು 2 ಅವರ್ ಒಂದು ರೂಮ್ ಕೊಟ್ಬಿಟ್ರೆ 1-2 ಅವರ್ ಮಾಡ್ಕೊಂಡ್ಬಿಡ್ತೀವಿ. ಹಾಂ, ಸಪ್ರೇಟ್ ದಮ್ಮ ನೋಡ್ರಿ. ಇವಾಗ ಸ್ವಿಮ್ಮಿಂಗ್ ಫುಲ್ಲು ನನ್ನ ಮಗನಿಗೆಲ್ಲ ಸ್ವಿಮ್ಮಿಂಗ್ ಮಾಡಬೇಕಂತೆ ಓಡೋಗ್ತಾನೆ. ಬಿಸಿಲೊಂದು ಬೇಜಾರು ಅಷ್ಟೇ ಗೈಸ್, ಬೇರೆಲ್ಲ ಓಕೆ. ತೀರಾ ಬಿಸಿಲಿದೆ, ಅದು ಸ್ವಲ್ಪ ಬೇಜಾರು ಏನ್ರಿ? ಹೌದೌದು. ನಮ್ಮ ಯಜಮಾನ್ರ ಮೇಲೆ ಅವಾಗೆ ಕೋಪ ಮಾಡ್ಕೊಬಿಟ್ಟಿದ್ದೆ ನಾನು. ಅದೇನು ಮುಟ್ಕೊಳೋದು ನಿಂತು ಏನು ಗೈಸ್, ಎಲ್ಲಿ ಬಂದರು ವಿಡಿಯೋ ಮಾಡೋಕ್ಕೆ ಅಂದರೆ ಮುಖ ನೋಡ್ತಾರೆ. ವಿಡಿಯೋ ಮಾಡ್ಬೇಕಂದ್ರೆ ಇವ್ರಿಗೆ ಅದೇನೋ ಕೋಪ ಮಾಡಲ್ಲ. ಮೊಬೈಲ್ ಕಂಡು ಹಿಡಿದು ತಗೊಂಡು ರಪ್ಪ ಅದರಿಂದನೇ 3 ಕಾಸು ದುಡಿತಾ ಇದ್ದೀನಿ, ಅದು ರೆಸ್ಪೆಕ್ಟ್ ಇಲ್ಲ ಇವರಿಗೆ ನೋಡಿ. ಇವಾಗ ಊಟ ಎಲ್ಲ ಆಯಿತು ಏನ್ರಿ? ನೆಕ್ಸ್ಟ್ ಇವಾಗ ನೀರಲ್ಲಿ ಕಂದ, ಹುಷಾರು, ಕೇರ್ಫುಲ್ಲ. ಕೈ ಇಟ್ಕೊಂಡಿದೆ ಹಳ್ಳಾಗಿ ಅದಕ್ಕೋಸ್ಕರ ನೋ ಬ್ರೋ. ಆ ಕಡೆ ಪೈಪಲ್ಲ ದೇಖ ಬರಲೇ ಬ್ಯಾಕ್ ಸೈಡ್
ಅಲ್ಲ ಇಸ್ಕ ನೀನು ಬಾರಿ ಹತ್ರ ಮೂಗು ಮುಚ್ಕೊಂಡು ಮುಳುಗೋದಮ್ಮ ಹಾಕ್ಲಿಕ್ಕಮ್ಮ ಹಾಗೆ ಓಕೆನಾ ಬನ್ನಿ ಇಲ್ಲಿ ನೋಡಿ ಅವನು ನೋಡಿ ಹಾಕ್ಲಾ ಬೇಡ ಹಾಕ್ಲಾ ಬೇಡ ಹೇಳ್ಕೊಂಡು ಬಿಡ್ಲಾ ಬರೇ ಇನ್ನು ಹಿಂದಕ್ಕೆ ಹೋಗ್ರಿ ಹಂಗಿದೆಯಲ್ಲ ಬರೇ ಮೂಗು ಮುಚ್ಕೊಬೇಕು ನೋಡಿಲಿ Parian, come. ನಾನು ಕೆಳಗಡೆ ಕೂತ್ಕೊಂಡ್ರಿ ಆ ಮುಖ ಫುಲ್ ಮುಗ್ಬಿಡ್ತಿ ನಾನೇ ಹಿಂಗೆ ಕೂತ್ಕೊಂಡೆ ಹೋಗ ಹಂಗೆ ಡ್ಯಾಡಿ ಹತ್ರ ನೋಡಿ ನೋಡಿ ಕಾಲು ನೋಡಿ ಹೊಡಿ ಕಾಲು ಹಂಗಲ್ಲ ಹಿಂಗೆ ಹಂಗೆ ಹಂಗೆ ಬರೀ ಕೈ ಇಟ್ಕೊಂತೀವಿ ಆಡಿಸ್ತೀನಿ ಹೋಗ್ಲಿ ಸ್ವಿಮ್ಮಿಂಗ್ ಮತ್ತೆ ಇಲ್ಲಿ ಕೂತ್ಕೋ ಮಾಡ್ತೀನಿ ಬಾ ನೋಡಿ ಬಾ ಕೈ ಕಾಲು ನೋಡಿ ಹೊಡಿ ಕಾಲು ನಿನ್ನ ಬಗ್ಗಚ್ಚಿನ ಇನ್ನ ಬಗ್ಗು ಈ ಕಡೆ ಬಿಡಲ್ಲ ನಾನು ಈ ಕಡೆ ನೋಡ್ರಿ ಕೈ ಹೊಡಿ ಕಾಲು ಹೊಡಿ ಕೇಳಿ ಹೊಡಿಯಮ್ಮ ಹಂಗೆ ನೋಡ ಹಂಗೆ ಮುಂದಕ್ಕೆ ಹೋಗ್ತೀಯ ಹಂಗೆ ದಿಗ್ಲು ಬರ್ತಾರೆ ಈ ಕಡೆ ನೋಡ್ರಿ ಇಬ್ರು ಒಂದು ಫೋಟೋ ಹಿಡಿತೀನಿ ನೋಡ ನಿಂತ್ಕೊಳ್ಳು ಸ್ಟ್ರೈಟಿಗೆ ಚಡ್ಡಿ ಹೋಗ್ತೈತೆ ಇಲ್ಲಿ ನೋಡಲಿ ಮಾಡ್ತಾ ಇದ್ದೀನಿ ಬಿಸಿಲು ಗೊತ್ತಾಗ್ತಲ್ಲ ಅಲ್ಲ ರೀ ಆ ಕಡೆಗೆ ಹೋಗ್ಲಾ ಮುಳುಗು ಏನಾಗಲ್ಲ ಮುಳುಗು ಬರೀ ಕೈ ಹಿಡ್ಕೊತೀಯ ನಂದು ಮುಳುಗ್ತೀನಿ ನಾನು ಇಟ್ಕೋ ಮುಳುಗ್ಸ ಮಮ್ಮಿ ಹಿಡ್ಕ ನೀನು ಹಿಡ್ಕ ಮಮ್ಮಿ ಹಿಡ್ಕ ಮುಳುಗ್ಲಾ ಬಾಯಿ ಮುಚ್ಕೋ ಮೂಗು ಮುಚ್ಕೋ
ತಲೆ ಮುಳುಗ್ತಲ್ಲ ನಿಂದು ಫುಲ್ ಎದ್ಬಿಡು ಮುಳುಗ್ಬಿಡು ಎದ್ದು ಹಾಂ ಮುಗು ಮುಚ್ಕೋ ಬೈಲಿ ಇನ್ನು ಮುಳುಗು ಹಾಂ ನೀನು ಮುಳುಗಮ್ಮ ಹಂಗೆ ಮುಳುಗಿಲ್ಲ ನೀನು ಇನ್ನು ಮುಳುಗಿಲ್ಲ ಮುಳುಗ್ತಲ್ಲ ನೀನು ಮಮ್ಮಿ ಮುಳುಗ್ತಲ್ಲ ಫುಲ್ಲು ಮುಳುಗ್ತಲ್ಲ ನೀನು ಸಾಕಮ್ಮ ಸಾಕು ಬರೀ ಆ ಚಿಕ್ಕದ್ರಲ್ಲಿ ಹೊಡೆಯೋದು ನೀನು ಆ ಚಿಕ್ಕದ್ರಲ್ಲಿ ನೀಟಾಗಿ ಕಾಲು ಆಡಿಸ್ಕೊಂಡು ಹೊಡೆಯೋಗು ಇನ್ನೊಂದು ಸರಿ ತಲೆ ಕೆಳಗಡೆ ಹೋಗ್ಬೇಕು ಫುಲ್ಲು ಇಲ್ಲಿ ಮುಳುಪ ಲಕ್ಷ್ಮಣ ಏನಿದೆ ನಾನು ಇಟ್ಕೊತೀನಿ ಅಲ್ಲಾಗಲ್ಲ ಅಲ್ಲಿ ಇಟ್ಕೊಳ್ಳೋಣ ಹಿಂಗೆ ಕಡೆಗೆ ಹಿಂಗೆ ಇಟ್ಕೊಂಡು ಕಾಲು ಬಿಡು ನೋಡು ಅದಂಗೆ ತಗೊಳ್ಳೋದು ಹಿಂಗೆ ಕುತ್ಕೊಬಿಡೋಣ ನಂಗೆ ಕಂಡಲ್ಲ ಕಾಲಿಂಗ್ ಆಡಿಸು ಕಾಲಿಂಗ್ ಬಿದ್ದು ನಂತರ ನೋಡಿ ನಮ್ಮ ಹಂಗಾರಿ ನಿಜ ಹಂಗೆ ಮುಲ್ಕ ನಾನಿದ್ದೀನಿ ಹೊಡಿ ಓದ್ಸತಿ ನನ್ನ ಮಗ ಇಲ್ಲಿ ಮಳೇಲಿ ಅಂದರೆ ರೈನ್ ಡ್ಯಾನ್ಸ್ಗೆ ತುಂಬ ಭಯ ಪಡ್ತಾ ಇದ್ದ. ಅಮ್ಮ ನಂಗೆ ಆಗಲ್ಲ, ನಂಗೆ ಭಯ ಅಂತ. ಬಟ್ ಈ ಸತಿ ಅವನೇ ಮಳೇಲಿ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾನೆ ಅಂತ ನೋಡ್ಬೋದು ನೀವು. ಆ್ಯಕ್ಚುಲಿ ನಮ್ಮ ಯಜಮಾನ್ರು ನಾನು ಬರೋಲ್ಲ, ನೀವು ಹೋಗ್ರಿ, ನಂಗೆ ಒಂಥರ ಆಗ್ತಾಯಿದೆ ಅಂತ ಅಂದರು. ಬಟ್ ನಾವು ಇಲ್ಲ ಒಂದು ಸತಿಗಾದರೂ ಬಾ ನೀನು ಅಂತ ಹೇಳಿ. ಆ್ಯಕ್ಚುಲಿ ಗೈಸ್ ಇದು ಸ್ವಿಮ್ ಸೂಟು ಎಲ್ಲ ಬರುತ್ತೆ ಗೊತ್ತಾ. ಲಾಸ್ಟ್ ಟೈಮು ನಾನು ಅಂದ್ಕೊಂಡೆ ಸ್ವಿಮ್ ಸೂಟ್ ತಗೊಂಡೋಗೋಣ ಅಂತ ಹೇಳಿ, ಬಟ್ ಅಲ್ಲಿ ನಾವು ಎಲ್ಲೂ ತೊಗೊಂಡೇ ಇಲ್ಲ ಅದನ್ನು. ಸೊ ನೆಕ್ಸ್ಟ್ ಇನ್ನು ಪರ್ಯಂತನ ಸ್ವಿಮ್ಮಿಂಗ್ ಕ್ಲಾಸಸ್ಗೆ ಹಾಕ್ತೀವಲ್ಲ, ಸೊ ಅವಾಗ ಕಂಪಲ್ಸರಿ ತೊಗೋಬೇಕು. ಸೊ ಏನಿಲ್ಲ ಅಂತಂದರೂ ಮಕ್ಕಳಿಗೆ ಈ ಥರ ಬೇಸಿಕ್ ಸ್ವಿಮ್ಮಿಂಗು, ಡ್ಯಾನ್ಸಿಂಗು, ಡ್ರೈವಿಂಗು ಇವೆಲ್ಲ ಕಲಿಸಿರ್ಬೇಕು. ಸೊ ಬರೋಳು ನಮ್ಮನ್ನು ಬೈಕೋಬಾರ್ದಲ್ವಾ, ಅದಕ್ಕೋಸ್ಕರ. ಸೊ ಅವ್ರ ಜೀವನದಲ್ಲೂ ಅಷ್ಟೇ, ಯಾವ ಟೈಮ್ ಹೇಗಿರುತ್ತೋ ಹೇಳೋಕ್ಕಾಗೋದಿಲ್ಲ. ಲೈಫಲ್ಲಿ ಎಲ್ಲ ಪಾಠಗಳನ್ನು, ಎಲ್ಲ ಒಂದು ಕಲಿಯೋಂತಹ ಇದನ್ನು ನಾವು ಕಲಿಸ್ಬೇಕು ಮಕ್ಕಳಿಗೆ. ಸೊ ಇಲ್ಲಿ ಒಂದು ಫ್ಯಾಮಿಲಿ ಬಂದಿದೆ, ಇಲ್ಲಿ ಲೆಫ್ಟಲ್ಲಿ ನೀವು ನೋಡ್ಬೋದು. ಎಷ್ಟು ಚೆನ್ನಾಗಿ 3 ಜನ ಸ್ವಿಮ್ ಸೂಟ್ ಹಾಕಿ, ಅದೊಂದು ಖುಷಿ ಗೊತ್ತಾ. ಬಟ್ ತುಂಬ ಫ್ರೆಂಡ್ಲಿಯಾಗಿ ಚೆನ್ನಾಗಿದ್ದರು. ನಮ್ಮ ಯಜಮಾನರು ಇಲ್ಲಮ್ಮ ನಾನು ಹೋಗ್ತೀನಿ, ನಂಗೆ ಆಗ್ತಾಯಿಲ್ಲ ಅಂತ ಹೇಳ್ತಾಯಿದ್ರು. ನಾನು ಇಲ್ಲ ನೀನು 2 ಸ್ಟೆಪ್ ಹಾಕಲೇಬೇಕು ಅಂತ ಹೇಳಿ ಬಲವಂತ ಮಾಡಿ ಅವ್ರ ಕೈಯಲ್ಲಿ ಸ್ಟೆಪ್ಸ್ ಹಾಕಿಸ್ತಾಯಿದ್ದೀನಿ. ಸಾಂಗ್ಸ್ಗೆ ನೀವು ಕೇಳಿದ್ರೆ ಮಜಾ ಇರುತ್ತೆ. ಸೊ ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ನಿಮ್ಗೆ ಒಂಥರ ಅನ್ನಿಸಿರಬಹುದು. ಬಟ್ ಹಾಗೆ ವಿತೌಟ್ ಮ್ಯೂಸಿಕ್ ಹಾಕಿದ್ರೆ ಎಷ್ಟು ಚೆಂದ ನಾವು ಪರ್ಫಾರ್ಮ್ ಮಾಡಿದ್ದೀವಿ ಅಂತ ನಮಗೆ ಮಾತ್ರ ಗೊತ್ತು. ಆ್ಯಂಡ್ ಎಕ್ಸ್ಪೆಷಲಿ ನನ್ನ ಮಗ ಪರ್ಯಂತ ಅಂತೂ ಅವತ್ತಿನ ಡೇ ಎಲ್ಲ ಕಂಪ್ಲೀಟ್ ಅದು ಎಷ್ಟು ಎಂಜಾಯ್ ಮಾಡ್ದ ಅಂತಂದರೆ, ಅವನು ಆ್ಯಕ್ಚುಲಿ ಪೂಲಿಂದ ಆಚೆ ಬರೋಕ್ಕೆ ರೆಡಿ ಇಲ್ಲ.
ಮಮ್ಮಿ ಇನ್ನೂ ಸ್ವಲ್ಪ ಹೊತ್ತು, ಮಮ್ಮಿ ಇನ್ನೂ ಸ್ವಲ್ಪ ಹೊತ್ತು, ಮಮ್ಮಿ ಇನ್ನೂ ಸ್ವಲ್ಪ ಹೊತ್ತು ಅಂತ ಪೂಲಲ್ಲೇ ಅಲ್ಲೇ ಇದ್ದ. ನಾವು ಟೈಮ್ ಆಯಿತು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾಯಿದ್ರು, ಬರ್ತಾಯಿರಲಿಲ್ಲ. ಸೊ ಫೈನಲಿ 5 o'clockಗೆ ನಾವು ಕರ್ಕೊಂಬಂದ್ವಿ. ಪಾಪ ಅಯ್ಯೋ ಅನ್ನಿಸ್ತು, ಬಟ್ ಏನು ಮಾಡೋದು. ನೆಕ್ಸ್ಟ್ ಟೈಮ್ ನನ್ನ ಮಗ ಆಲ್ರೆಡಿ ಬುಕ್ ಮಾಡಿಬಿಟ್ಟಿದ್ದಾನೆ. ಮಮ್ಮಿ ನೆಕ್ಸ್ಟ್ ಟೈಮ್ ಬಂದರೆ ನೈಟ್ ಇಲ್ಲೇ ಸ್ಟೇ ಮಾಡೋ ಥರ ಇರೋಣ ಮಮ್ಮಿ, ಅವಾಗ ಸ್ವಿಮ್ಮಿಂಗ್ ಪೂಲಲ್ಲಿ ಜಾಸ್ತಿ ಹೊತ್ತು ಆಟಾಡ್ಬೋದು ಅಂತ. ಅವನ ಆಸೆ ಬೇಡ ಅಂತಂದರೆ ಹೇಗೆ, ಅದಕ್ಕೆ ಹೇಳಿದ್ದೀನಿ ಈ ಸತಿ ಯೂಟ್ಯೂಬ್ ಪೇಮೆಂಟ್ ಬಂದರೆ ಸ್ಟೇ ಇರೋಣ ಕಂದ, ಆಯಿತು ಹೋಗೋಣ ಅಂತ ಹೇಳಿ. ರಾಯರ ಆಶೀರ್ವಾದ, ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಖಂಡಿತವಾಗ್ಲೂ ಆಗುತ್ತೆ. ನಮ್ಮದೇನು ದೊಡ್ಡ ದೊಡ್ಡ ಆಸೆಗಳೆಲ್ಲ ಇಲ್ಲ. ನಮಗೆ ಎಷ್ಟು ಆಸೆ ಇದೇ ಥರ ಸಣ್ಣ ಪುಟ್ಟನೇ ನಮ್ಗೆ ಅದೇ ದೊಡ್ಡ ಆಸೆಗಳ ಥರ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಒಂದು ಫ್ಯಾಮಿಲಿ ಎಷ್ಟು ಚೆನ್ನಾಗಿ ಕುಣಿತಾ ಇದೆ ಅಂತ. ಆ್ಯಂಡ್ ಪರ್ಯಂತ ಅಂತೂ ನೋಡ್ಬೋದು ನೀವು ಅಲ್ಲಿ ರೈನ್ ಡ್ಯಾನ್ಸಲ್ಲಿ ಹೆಂಗೆಲ್ಲ ಎಂಜಾಯ್ ಮಾಡ್ತಾ ಇದ್ದಾನೆ ಅಂತ ಹೇಳಿ. ನನಗೂ ಏನೋ ಅಲ್ಲಕ್ ಬುಲ್ಲಕ್ ಅಂತ 1-2 ಸ್ಟೆಪ್ ಆಗ್ತಾಯಿದ್ದೀನಿ. ಯಾಕಂತಂದರೆ ನಾವೆಲ್ಲ ಡ್ಯಾನ್ಸ್ ಆಡಿದ್ದು ಸ್ಕೂಲ್ ಟೈಮಲ್ಲಿ ಗೈಸ್. ಅದಾದಮೇಲೆ ಎಲ್ಲಿ ಹೇಳಿ ನೀವೇ, ಅದಾದಮೇಲೆ ಎಲ್ಲೂ ಹೋಗೇ ಇಲ್ಲ ಅಂತಂದರೆ ತಪ್ಪಾಗೋದಿಲ್ಲ. ಬಟ್ ಏನೋ ನನಗೆ ಬಂದಿರೋ ಒಂದು ಸ್ಟೆಪ್ಸನ್ನು ಹಾಕ್ತಾ ಆ ರೈನ್ ಡ್ಯಾನ್ಸನ್ನು ಎಂಜಾಯ್ ಮಾಡ್ತಾಯಿದ್ದೆ. ನೀವು ಎಂಜಾಯ್ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹೌದು ಅಂತ ಇದ್ದರೆ ಕಮೆಂಟ್ ಮಾಡಿ, ಖುಷಿಯಾಗುತ್ತೆ ನಿಮ್ಮ ಕಮೆಂಟ್ಸ್ ಓದೋಕ್ಕೆ. ಆ್ಯಂಡ್ ನೀವು ಅನ್ಬೋದು, ಯಾಕೆ ನೀವು ಇಷ್ಟು ಕಾಸ್ಟ್ಲಿ ರೆಸಾರ್ಟ್ಗೆ ಯಾಕೆ ಹೋಗ್ತೀರಾ, 1800 ಕಾಸ್ಟ್ಲಿ ಅಲ್ವಾ ಅಂತ. ಬಟ್ ನಾವಿರೋ ಏರಿಯಾದಲ್ಲಿ ರೆಸಾರ್ಟ್ ಇರೋದು ಇದೊಂದೇ ಅಂದ್ಕೊತೀನಿ. ಇನ್ನು ಬೇರೆ ಸೈಡ್ ಎಲ್ಲನೂ ಕನಕಪುರ ಸೈಡ್ ಅಲ್ಲೆಲ್ಲ 199, ಆಮೇಲೆ 999, 899 ಈ ಥರ ಇರೋದು. ಬಟ್ ನಮಗೆ ಹೋಗಿ ಬರೋಕ್ಕೆ ಟ್ರಾವೆಲಿಂಗ್ ಸ್ವಲ್ಪ ಕಷ್ಟ ಅಲ್ವಾ, ಯಾಕಂದರೆ ನಮ್ಮ ಹತ್ರ ಇರೋದು 2 ವೀಲರು. ಸೊ ಕಾರ್ ಇದ್ದಿದ್ರೆ ಖಂಡಿತವಾಗ್ಲೂ ನಮ್ಮ ಯಜಮಾನ್ರು ಅದೇ ಹೇಳ್ತಾಯಿದ್ರು, ಹೇಗಾದರೂ ಮಾಡಿ ಒಂದು ಕಾರ್ ತೊಗೊಬಿಡೋಣ ಕಣೆ, ಕಾರ್ ಇದ್ದರೆ ಆರಾಮಾಗಿ ಕನಕಪುರ ಹತ್ರ ಹೋಗಿಬಿಟ್ರೆ 999 ಎಲ್ಲ ರೆಸಾರ್ಟ್ಸು ಸಕ್ಕತ್ತಾಗಿರುತ್ತೆ. ಆಮೇಲೆ ಒಂದೇ ರೆಸಾರ್ಟ್ ಬಂದು ಬೋರ್ ಆಗಿರುತ್ತಲ್ವ. ಸೊ ಬೇರೆ ಬೇರೆ ಕಡೆ ಹೋದಾಗ ನಮಗೂ ಒಂದು ರೀತಿ ಚೆನ್ನಾಗಿರುತ್ತೆ, ಪರ್ಯಂತ್ಗೂ ಚೆನ್ನಾಗಿರುತ್ತೆ ಅಂತ ನಿಜವಾಗ್ಲೂ ಹೇಳ್ತೀನಿ. ನಾವಿಬ್ಬರು ಇದ್ದಾಗ 2 ವೀಲರ್ ಓಕೆ, ಬಟ್ ಈಗ ನಾವು 3 ಜನ ಆಗಿದ್ದೀವಿ. ಆ್ಯಂಡ್ ಪರ್ಯಂತು ಸ್ವಲ್ಪ ದೊಡ್ಡವನಾಗ್ತದೆ. ಇನ್ನೊಂದು 2 ವರ್ಷ ಆದರೆ ಅವನು ಗಾಡೀಲಿ ಕುತ್ಕೊಂಡು ಅವನು ಟ್ರಾವೆಲ್ ಮಾಡಿಸೋದು ಕಷ್ಟ ಆಗುತ್ತೆ. ಸೊ ಕಾರು ಕಂಪಲ್ಸರಿ ಬೇಕಾಗತ್ತೆ ಅನಿಸುತ್ತೆ ನನಗೂ. ಬಟ್ ನಮಗೆ ಇಲ್ಲಿ ಸ್ವಲ್ಪ EMIಗಳು ಅವೆಲ್ಲ ಸ್ವಲ್ಪ ಬರ್ಡನ್ ಆಗ್ತಾ ಇರೋದಕ್ಕೆ ಸ್ವಲ್ಪ ಅದನ್ನು ಪ್ಲ್ಯಾನನ್ನು ಪೋಸ್ಟ್ಪೋನ್ ಮಾಡಿದ್ದೀವಿ ಅಷ್ಟೇನೆ. ಬಟ್ ಖಂಡಿತವಾಗ್ಲೂ ತಗೋಬೇಕು ಇಷ್ಟರಲ್ಲೇ ಅಂತ ಅಂದ್ಕೊಂಡಿದ್ದೀವಿ. ಅದೇ ಹೇಳ್ತೀನಲ್ವ, ರಾಯರ ಅನುಗ್ರಹ, ಆ ಭಗವಂತನ ಆಶೀರ್ವಾದ ಯಾವಾಗ ಅನುಕೂಲ ಆಗುತ್ತೋ ಅವಾಗ ತೊಗೊಳ್ಳೇಬೇಕು. ಸೊ ನನ್ನೊಂದು ಆಸೆ ಕಾರ್ ತೊಗೊಳ್ಳೋದು. ಆ್ಯಂಡ್ ಇದ್ರದ್ದು ಪಾರ್ಟ್ 3 ಸಹ ಬರುತ್ತೆ ಗೈಸ್, ಬಿಕಾಸ್ ಅಷ್ಟು ವೀಡಿಯೋಸ್ ಇದೆ. ನನಗೆ 1-2 ವೀಡಿಯೋಗಳಲ್ಲೇ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ಇದ್ರದ್ದು ಇನ್ನೂ ಒಂದು ಪಾರ್ಟ್ ಬರುತ್ತೆ. ಸೊ ಖಂಡಿತವಾಗ್ಲೂ ಆ ಪಾರ್ಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಆ್ಯಂಡ್ ಇವತ್ತಿನ ಡೇ ಕಂಪ್ಲೀಟ್ ವೀಡಿಯೋನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವೀಡಿಯೋನ ನಾನು ಎಂಡ್ ಮಾಡ್ತೀನಿ. ಸೊ ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ, ಎಂಜಾಯ್ ಮಾಡಿ. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.
ಮಾಡಿದ್ನಾ ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ನನ್ನ ಕಾಲುಂಗೆ ಹೊಟ್ಟೋಯ್ತು ನೋಡಿ ನಮ್ಮ ಪಾಪ ನಮ್ಮ ಯಜಮಾನ್ರಿಗೆ ರೀ ಹೆಂಗ್ರಿ ಸಿಕ್ತು ನಿಂಗೆ ನಿಧಾನ 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 ಅದು ಹೆಂಗ್ ಉದ್ರೋಯ್ತು ಗೊತ್ತಿಲ್ಲ ಗೈಸ್ ಹೋಗ್ಬಿಟ್ಟಿದೆ ನೋಡಿ ಪಾಪ ನಮ್ಮ ಯಜಮಾನ್ರಿಗೆ ಸಿಕ್ಕಿದೆ ಅದು ಕೈಗೆ ಸಿಗಲ್ಲಮ್ಮ ಸಿಗೋರ್ಗೆ ಸಿಗೋದದು ಎಲ್ಲರಿಗೂ ಸಿಗ್ಬಿಟ್ರೆ ನಿಧಾನ ಚಿನ್ನ ನೋಯ್ತೈತೆ ಚಿನ್ನಿ ನಿಧಾನ ಫಸ್ಟ್ ಅದು ಗಟ್ಟಿಗಿರೋದು ಒಳಗಡೆ ನಿಧಾನ ಅದು ನೀಟಾಗಿ ಹಾಕು ಒಳಗಡೆ ಇದು ಹಾಕ್ಬಿಡು ಒಳಗಡೆಗೆ ನೋಡಿ ಇದು 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 ನೋಡಿ ಬಂತು ಕೊಲ್ಲಿ ಕೊಲ್ಲಿ ಬಿಡಿ ಏನಾಗಲ್ಲ ಓಕೆ ಏನಿಲ್ಲ ಬೇಡವಾ ತಿರ್ಗಾ ಕಲ್ಕೊಂಡ್ರೆ ಹೋಗಪ್ಪ ಭಯ ಆಗ್ತಾ ಇದೆ